ಪೊನ್ನಸಮುದ್ರ ಗ್ರಾಮ ಪಂಚಾಯಿತಿಯ PDO ಶಿವಾನಂದ ಸಾತಿಹಾಳ್ ಅವರಿಗೆ ಮಾಹಿತಿ ಹಕ್ಕೊಡಿಯಲ್ಲಿ ಮಾಹಿತಿಯನ್ನು ಕೇಳಿದರು. ಇಲ್ಲಿವರೆಗೂ ಮಾಹಿತಿಯನ್ನು ಕೊಟ್ಟಿಲ್ಲ. ಅಲ್ಲದೆ ಅವರಿಗೆ 3 ಬಾರಿ ದಂಡವನ್ನು ವಿಧಿಸಿದ್ದರೂ ಸಹ ಈ ಬಗ್ಗೆ ಮಾಹಿತಿ ಕೊಡುತ್ತಿಲ್ಲ ಎಂದರೆ ಇವರು ಕೋಟ್ಯಾಂತರ ರುಗಳ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಪೊನ್ನಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿ ಅಚ್ಚಂನಹಳ್ಳಿಯ ನಾಗಭೂಷಣ ರೆಡ್ಡಿ ಮತ್ತು ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಳೆಮರದಹಳ್ಳಿಯ ಗೋವಿಂದಪ್ಪ ಎನ್ನುವರು ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ಕಲೆ ಹಾಕಲು ಪತ್ರಕರ್ತರು ಆಗಮಿಸಿದಾಗ ಗ್ರಾಮದ ಜಯರಾಮಪ್ಪ ಎನ್ನುವರು ತನಗೆ ಅಂಗವಿಕಲ ಸವಲತ್ತಿನಲ್ಲಿ ನನಗೆ ನೀಡುತ್ತಿಲ್ಲ ಎಂದು ಹೇಳುತ್ತಿರುವಾಗಲೇ ಗ್ರಾಮದ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಮತ್ತು ಕೆಲವು ಗ್ರಾಮಸ್ಥರು PDO ಪರ ವಕಾಲತ್ತು ವಹಿಸಿಕೊಂಡು ಪತ್ರಕರ್ತ ವಿರುದ್ಧವೇ ತಿರುಗು ಬಿದ್ದಿದ್ದಾರೆ. ಬನ್ನಿ ಹಾಗಾದರೆ ಪೊನ್ನಸಮುದ್ರ ಗ್ರಾಮದ ಜಯರಾಮಪ್ಪ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಈಗಲೂ ತಂದು ಕೊಡ್ತೀನಿ ಅಂಚೆ ಸಾರಿಗೆ ಹೋಗಿ ಕೊಡ್ಬೇಕಾಗಿತ್ತು. ಆದರೆ ಆಗಲಿ ಇವತ್ತಲ್ಲ ನಾಳೆ ಬರ್ತಾರೆ ಅಂತೇಳಿ ನಾನು ಸರ್ ನಾನು ಕೊಡಲಿಲ್ಲ ಸರ್. ನಮ್ಮ ಹತ್ರ ಬರೀ ನಾನು ಕೇಳೋದು ಇನ್ನೊಬ್ರು ಕೇಳ್ತಾರೆ ಅಂತೇಳಿ ನಮ್ಮ ನ್ಯೂಸ್ ಎಲ್ಲರೂ ಕೇಳಿದ್ರು ಕೊಡು ಅಂತ ಕೊಡಲಿಲ್ಲ ಸರ್. ಇದರಿಂದ ನಮಗೆ ಒಂದು 16 ಅರ್ಜಿ ಕೊಟ್ಟು ಕೂಡ ಕ್ಯಾನ್ಸಲ್ ಮಾಡವ್ರೆ. ಸತ್ಯ ಸರ್. ಹೆಸರು ಸರ್ ಮೆಂಬರು ಅಧ್ಯಕ್ಷರು ಎಲ್ಲ ಇದ್ದರು. ನಾನು ಬಂದು ಸರ್ ನಂದು ಅಂಗವಿಕಲರಿಗೆ ಎಲ್ಲರೂ ಕೊಟ್ಟಿದ್ದೀರ ನಮಗೂ ಕೊಡಿ ಸರ್ ಅಂತ ಅರ್ಜಿ ಕೊಟ್ಟರೆ ನಾನು ಕೊಡೋದಿಲ್ಲ, ಕೊಡೋಕ್ಕಾಗೋದಿಲ್ಲ, ಹೋಗು ಅದೇನು ಮಾಡ್ಕೊ ಅಂತ ಹೇಳಿದ್ರು. ಯಾರು? PDO ಸರ್. ಏನು ಹೆಸರು? ಜಗದೀಶ್ ಅಂತ ನಾನು ಅವ್ರು PDO ಸರ್ ಅವ್ರು ಸರ್ ಸಾತಿಯಾಳ್. ಜಯರಾಮಪ್ಪ ತನ್ನ ಹಳಲನ್ನು ತೋಡಿಕೊಳ್ಳುತ್ತಿದ್ದಾಗ ಗ್ರಾಮಸ್ಥರು ಅಡ್ಡಿಪಡಿಸುತ್ತಿದ್ದ ವೇಳೆ ಪತ್ರಕರ್ತರ ಸಂಘದ ಅಧ್ಯಕ್ಷರಂತ ಗೋರಸ್ಮಾವು ಹನುಮಂತರಾಯಪ್ಪ ಅವರು ತಿಳಿ ಹೇಳಿದ್ದಾರೆ. ನಮ್ದೇನಿಲ್ಲ, ನಾವು ಒಬ್ರು ಮನೆ ಸತ್ತಲ್ಲ, ಒಬ್ರು ಪಾರ್ಟಿ ಅವರಲ್ಲ, ನಾವು ಒಂದು ಪಾರ್ಟಿ ಅವರಲ್ಲ ಇಲ್ಲಿ ಬಂದಿರೋದು. ಏನನ್ನಿದ್ರೆ ಸಮಸ್ಯೆ ನೀವು ಹೇಳಿದ್ರೆ ನಾವು ಕೇಳ್ತೀವಿ, ನಿಮ್ದು ಬರೀತೀವಿ. ಏನಿಲ್ಲ ಅಂದರೆ ನಮ್ಮಷ್ಟು ನಾವು ಏನು ಸಮಸ್ಯೆ ಇಲ್ಲಪ್ಪ ಅಂದರೆ ನಾವು ಅದನ್ನು ಬರ್ಕೊಂಡು ಹೋಗ್ಬಿಡ್ತೀವಿ. ಅಷ್ಟು ಬಿಟ್ಟು ಅದೇ ಎಷ್ಟು ದಿನಕ್ಕೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ ನಿಮ್ಗೆ? ಹೆಸರು ನಿಮ್ಮ ಇನ್ನು ಪೊನ್ನಸಮುದ್ರ ಗ್ರಾಮದ ಗ್ರಾಮಸ್ಥ ನಾಗರಾಜು ಎನ್ನುವರು ಪೊನ್ನಸಮುದ್ರ ಗ್ರಾಮ ಪಂಚಾಯಿತಿಯ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ಕೇಳಿ. ಯಾಕಂದ್ರೆ ಜನರು ನಮಗೆ ಇವರೇ ಒಳ್ಳೆಯವರು, ಇವರೇ ಇದು ಗ್ಯಾರಂಟಿ ಪಾರ್ಟಿ ಅಂತ ಕಂಟಿನ್ಯೂಟಿ ಬರ್ತಾ ಇದೆ. ಯಾರು ಯಾರಿಗೂ ಮೋಸ ಇಲ್ಲ ಸರ್. ಇದು ಕಂಟಿನ್ಯೂಟಿ ಆಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಬರ್ತಾನೆ ಇದೆ. ಯಾವುದೋ ಸುಮಾರು 100-150 ಜನ ಇದ್ಮೇಲೆ ಯಾವುದೋ ಒಂದು ಹ್ಯಾಂಡಿಕ್ಯಾಪ್ದು ಅದು ಇನ್ಮೇಲೆ ಒಂದು 75% ಅವ್ರು ಮಾಡ್ಕೊಡ್ಬೋದು, 25% ಡಿಲೀಟ್ ಆಗ್ತಾ ಇದೆ ಸರ್. ಅದು ಕಾಮನ್ ಕೂಡ ಬರ್ತಾ ಇರುತ್ತೆ, ಅದನ್ನ ಕ್ಷಮಿಸಬೇಕು. ಇಂಥ ಕೆಲಸಗಳೆಲ್ಲ ಮಾಡ್ಕೊಂಡು ಬರ್ತಾನೆ ಇರುತ್ತೆ ಪಂಚಾಯತ್. ಇನ್ನು PDO ವಿರುದ್ಧ ದೂರು ಹೇಳಿದ ಜಯರಾಮಪ್ಪ ವಿರುದ್ಧ ತಿರುಗಿದ್ದ ಬಿಲ್ ಕಲೆಕ್ಟರ್ ಮತ್ತು ಸಿಬ್ಬಂದಿಯ ದೃಶ್ಯ. ನಾಗಭೂಷಣ ರೆಡ್ಡಿ, ನಾನು ಪೊನ್ನಸಮುದ್ರ ಗ್ರಾಮ ಪಂಚಾಯತಿ. ಇವಾಗ ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಸುಮಾರು ಅಕ್ರಮ ಆಗಿದ್ದಾವೆ. ನಾನು ಮಾಹಿತಿ ಆಯೋಗದ ಕಡೆಯಿಂದ ಸುಮಾರು ಒಂದು 7-8 ಕೇಸ್ ಮಾಡಿಸಿದ್ದೀನಿ ಶಿವಾನಂದ ಸಾತಿಹಾಳ್ PDO ಅವ್ರ ಬಗ್ಗೆ. ಸುಮಾರು 3-4 ಕೇಸಲ್ಲಿ 25,000 ರೂಪಾಯಿ 3, 15,000 ರೂಪಾಯಿ ಒಂದು ದಂಡ ಹಾಕಿದ್ದಾರೆ. ದಂಡ ಹಾಕಿದರೂ ಕೂಡ ಇದುವರೆಗೂ ಒಂದು ಮಾಹಿತಿ ಕೊಟ್ಟಿಲ್ಲ. ಈ ಅಧಿಕಾರಿ ಬಂದು ಸುಮಾರು 4 ವರ್ಷ ಆಗಿದೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಕೋಟಿಗಟ್ಟಲೆ ಅವ್ಯವಹಾರ ಮಾಡಿದ್ದಾರೆ. ಸುಮಾರು ಅವ್ಯವಹಾರ ಇದೆ. ನರೇಗಾದಲ್ಲಿ ಅಕ್ರಮ ಮಾಡಿದ್ದಾರೆ, 15 ಫೈನಾನ್ಸಲ್ಲಿ ಅಕ್ರಮ ಮಾಡಿದ್ದಾರೆ. ಒಂದು ಅಧಿಕಾರಿ ಬಂದಾಗಿಂದ ಒಬ್ಬರು ಕೂಡ ಒಂದು ಮಾಹಿತಿ ಕೊಟ್ಟಿಲ್ಲ.
ಈಗ ಇವೆಲ್ಲ ನೀವು ಏನು ಮಾಹಿತಿ ಇವೆಲ್ಲ ಮಾಹಿತಿ ಸರ್, ಮಾಹಿತಿ ಆಯೋಗದಿಂದ ಆಯೋಗದಿಂದ ಬಂದಿರೋದು. ನೆಕ್ಸ್ಟ್ ಒಂಬುಡುಮೆನ್ಸ್ಗೆ ಒಂದು ಕೇಸ್ ಹಾಕಿದ್ದೀವಿ. ಒಂಬುಡುಮೆನ್ಸ್ ಕೇಸಲ್ಲಿ ನರೇಗಾದು 15 ಫೈನಾನ್ಸ್ ಹಾಕಿರೋದು, ಅದಕ್ಕೆ 3 ಇಯರ್ ಹಂಗೆ ಆಗಿದೆ, ಅದಕ್ಕೆ ಕೂಡ ಅಟೆಂಡ್ ಆಗಿಲ್ಲ. ತುಮಕೂರಲ್ಲೇ ಇದ್ಕೊಂಡು ಅಧಿಕಾರಿ ಅವತ್ತು ಹೋಗಿ ಅಧಿಕಾರಿ ಅಟೆಂಡ್ ಆಗಿಲ್ಲ. ಈ ಥರ ಸುಮಾರು ಕಾಲಕ್ಕೆ ಸರಿಯಾಗಿ ಬರೋದಿಲ್ಲ. ಇವತ್ತು ಬಂದೇ ಇಲ್ಲ ಪಂಚಾಯತಿಗೆ. ನಾವು ಅಲ್ಲಿಂದನೇ ಹೋಗಿ ಇಲ್ಲಿ ಬಂದಿದ್ದೀವಿ ಸರ್. ಅಲ್ಲಿ ಅವ್ರನ್ನ ಇವ್ರನ್ನ ಗುಡ್ ಹಾಕ್ಕೊಂಡು ನಮ್ಮ ಮೇಲೆಲ್ಲ ದೌರ್ಜನ್ಯ ಮಾಡ್ತಾರೆ, ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಸರ್. ಈ ಬಗ್ಗೆ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ಕೊಟ್ಟಿದ್ದೀನಿ ಸರ್, ಇಒ ಕೊಟ್ಟಿದ್ದೀನಿ, CEO ಕೊಟ್ಟಿದ್ದೀನಿ. ಇವರೇನು ಕ್ರಮನೇ ಜರುಗಿಸಿಲ್ಲ. ಇವಾಗ ಭೇಟಿ ಮಾಡ್ತೀನಿ, ಇವಾಗ ಭೇಟಿ ಮಾಡ್ತೀನಿ. ಸುಮಾರು ಇವಾಗ 3-4 ಸಲ ಕೊಟ್ಟಿದ್ದೀನಿ. CEO ಕೊಟ್ಟಿದ್ದೀನಿ, ಲೋಕಾಯುಕ್ತ ಕೊಟ್ಟಿದ್ದೀನಿ. ಲೋಕಾಯುಕ್ತದಲ್ಲಿ ಕೂಡ ವಾರ್ನ್ ಮಾಡಿದ್ದಾರೆ ಇವರಿಗೆ, PDOಗೆ ಸುಮಾರು ಅಕ್ರಮ ಮಾಡಿದ್ದಾರೆ ಸರ್. ಇವರು ಈಗ ಒತ್ತಾಯ ಏನೇನು ಅಕ್ರಮ ಮಾಡಿದಾರೋ ಅದೆಲ್ಲ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕು, ಇದನ್ನು ತಕ್ಕ ಶಿಕ್ಷೆ ಆಗಬೇಕು. ಇದು ಏನನ್ನ ನಾವು CEO ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನನಗೆ ಎಲ್ಲ ಕ್ಲೋಸ್ ಇದ್ದಾರೆ, ಅವರೇನು ನನಗೆ ಮಾಡಲ್ಲ ಅಂತ ನೇರವಾಗಿ ಹೇಳ್ತಾರೆ ಸರ್ ಅವರು. ಎಲ್ಲ ನನ್ನ ಜೋಬಲ್ಲಿ ಎಲ್ಲ ಒಂದು ಜಾಬಲ್ಲಿ ಹೇಳ್ತಾನೆ. ನೋಡಿ ಸರ್, ಇದು ಒಂಬುಡುಮೆನ್ಸ್ ತುಮಕೂರು, ಒಂಬುಡುಮೆನ್ಸ್ ತುಮಕೂರು ಕೊಟ್ಟಿದ್ದೆ ನಾನು. CEO ಕೊಟ್ಟಿರೋವು ನೋಡಿ ಸರ್, CEO ಸುಮಾರು 3-4 ಸಲ ಕೊಟ್ಟಿದ್ದೀನಿ. CEO ಕೊಟ್ಟಿದ್ದೀನಿ ನೋಡಿ ಸರ್, EO ಕೊಟ್ಟಿದ್ದೀನಿ. ಎಲ್ಲರಿಗೂ ಇವೆಲ್ಲ ಅವೇ ಸರ್. ಉತ್ತರ ಏನು ಕೊಟ್ಟಿಲ್ಲ ಇಲ್ಲ ಸರ್, ಇದುವರೆಗೂ EO ಕಡೆಯಿಂದೆಲ್ಲ CEO ಕಡೆಯಿಂದ ಏನೂ ಇಲ್ಲ ಸರ್. ಹೊರಸಮುದ್ರ PDO ಅವ್ರನ್ನ ಕೇಳಿದ್ವಿ, ಆದರೆ ಯಾವುದೂ ಒಂದು ರಿಪ್ಲೈ ಕೊಟ್ಟಿಲ್ಲ. ನಿಮಗೆ ರಿಪ್ಲೈ ಕೊಟ್ಟಿಲ್ಲ ಅಂತ ತಾಲೂಕ್ ಪಂಚಾಯತಿ EO ಕೊಟ್ಟಿದ್ದೀನಿ. EOನ ಕೇಳಿದ್ರೆ EO ಏನು ಕೊಟ್ಟವ್ರು ಅಂದರೆ ಆನ್ಸರ್. ಎಷ್ಟು ದಿನ ಆಗಿದೆ ನೀವು ಅರ್ಜಿ ಹಾಕಿ? ಈಗ ಅವಾಗ ನಾನು ಅರ್ಜಿ ಹಾಕಿ 2023ರಲ್ಲಿ 23ರಿಂದ ಒಂದೊಂದೊಂದು ಆಗ್ತಾನೇ ಇದ್ದೀನಿ. ಆದರೂ ಯಾವುದಕ್ಕೂ ಆನ್ಸರ್ ಕೊಟ್ಟಿಲ್ಲ. ಆದರೆ ಇದು ಮೇಲೆ ಅಧಿಕಾರಕ್ಕೆ ಹೋಗ್ಬೇಕಾಯ್ತು, ಮೇಲೆ ಮನೆಗೆ ಹೋಗಲಿಲ್ಲ ನಾನು. ಆದ್ದರಿಂದ ದಯವಿಟ್ಟು ಇದನ್ನು ಆದಷ್ಟು ಬೇಗದಲ್ಲೇ ಕ್ರಮ ತಗೋಬೇಕಂತ ನನ್ನ ಮನವಿ. ಅಧಿಕಾರಿಗಳು ಅಷ್ಟು ನಮಗೆ ಸಾರ್ವಜನಿಕರು ಆರೋಪ ಮಾಡಿ ಮಾಹಿತಿ ಹಾಕಲು ಕೇಳ್ತಾರೆ, ಆದರೂ ಒಂದು ಅಧಿಕಾರಿ ಮಾಹಿತಿ ಕೊಟ್ಟಿಲ್ಲ ಅಂತಂದರೆ ಇನ್ನು ಅಧಿಕಾರಿ ಯಾಕಿರ್ಬೇಕಲ್ಲ. ಇದ್ರ ಮೇಲೆ ಅಧಿಕಾರಿಗಳು ಅಷ್ಟೊತ್ತು ಬೇಗದಲ್ಲಿ ಕ್ರಮ ತಗೊಂಡು ಈಗ ನ್ಯಾಯ ಒದಗಿಸ್ಕೊಡ್ಬೇಕಂತ ನನ್ನ ಮನವಿ. ಇನ್ನು ಈ ಇಬ್ಬರು ಮಾಹಿತಿ ಹಕ್ಕುದಾರರು ರಾಘವೇಶ್ ರೆಡ್ಡಿ ಮತ್ತು ಗೋವಿಂದಪ್ಪ ಎನ್ನುವರು PDO ವಿರುದ್ಧ ಕ್ರಮ ಜರುಗಿಸಬೇಕೆಂದು ಇವರಲ್ಲಿ ಒತ್ತಾಯಿಸಿದ್ದಾರೆ. ಮೊನ್ನೆ 3 days ನಾನು ಎಲ್ಲ ಬೆಂಗಳೂರಿಗೆ ನಿಮಗೆ ಫೋನ್ ಮಾಡಿದೆ. ನಾನು ಈ ಥರ ಇದು ಪ್ರತಿ ವರ್ಷಕ್ಕೂ ನೋಟಿಸ್ ಮಾಡ್ತಿರ್ತೀನಿ. ಯಾಕೆಂತಂದರೆ ಸದ್ದಾಗ್ಬಿಡ್ತಾರೆ. ಖಡಕ್ ಅಧಿಕಾರಿಯಾದ EO ಜಾನಕಿರಾಮ್ ಅವರು ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ. ಆದರೆ ಕೋಟ್ಯಾಂತರ ರು ಅವ್ಯವಹಾರ ಎಸಗಿರುವುದನ್ನು ತನಿಖೆ ಮಾಡುತ್ತಾರೆಯೇ ಅಥವಾ ಇಲ್ಲವೇ ಎನ್ನುವುದನ್ನು ನಾವು ಅದು ನೋಡೋಣ. ಈ ಹಿಂದೆ ಸಿಕೆಪುರ ಗ್ರಾಮ ಪಂಚಾಯಿತಿಯ PDO ಸುದರ್ಶನ್ ಎನ್ನುವರು ಡಿಜಿಟಲ್ ಗ್ರಂಥಾಲಯ ಹಣದಲ್ಲಿ ಸಾಕಷ್ಟು ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಅಮಾನತು ಮಾಡಿದ್ದರು. ಆದರೆ ಅವರ ಅಮಾನತು ಕೇವಲ 3 ತಿಂಗಳಲ್ಲೇ ರದ್ದಾಗಿ ಅವರನ್ನು ತಿರುಮಣಿ, ಒಳ್ಳೂರು, ರ್ಯಾಪ್ಟೆ 3 ಗ್ರಾಮ ಪಂಚಾಯಿತಿಗಳ ಉಸ್ತುವಾರಿಯನ್ನು ವಹಿಸಿದ್ದಾರೆ ಇವರು. ಏನೆನ್ನಬೇಕು ಇದಕ್ಕೆ? ಇದೇ ರೀತಿ ಸಾತ್ಯಾಳ ವಿಚಾರದಲ್ಲೂ ಇದೇ ರೀತಿ EO ಸಾಹೇಬರು ಮುಂದುವರಿಸ್ತಾರಾ ಎನ್ನುವುದನ್ನು ನಾವು ಕಾದು ನೋಡೋಣ. ತಾಲೂಕಿನ ಯುವ ಶಾಸಕರಾದ HP ವೆಂಕಟೇಶ್ ಅವರು ಕೇವಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಬೆವರಿಳಿಸಿ ಕೆಲಸ ಮಾಡೋದಲ್ಲ, ಅತ್ಯಂತ ಕೋಟ್ಯಾಂತರ ಅನುದಾನ ಬರುವ ಗ್ರಾಮ ಪಂಚಾಯಿತಿಗಳ ಕಡೆಗೆ ಗಮನ ಹರಿಸಬೇಕು. ಇಂತಹ ಅವ್ಯವಹಾರ ಎಸಗುವ PDOಗಳ ವಿರುದ್ಧ ಕ್ರಮ ಜರುಗಿಸಲು ಮುಂದಾಗಬೇಕೆಂದು ತಾಲೂಕಿನ ಜನತೆ ಶಾಸಕರಾದ HP ವೆಂಕಟೇಶ್ ಅವರಲ್ಲಿ ಒತ್ತಾಯಿಸುತ್ತಿದ್ದಾರೆ. ನೋಡೋಣ ಯಾವ ರೀತಿ ಶಾಸಕರು ಮುಂದಾಗುತ್ತಾರೆ ಅನ್ನೋದನ್ನು. ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.